ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಸೊ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ನಿರಂತರ ಮಳೆಯಿಂದ ಜನರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತಷ್ಟು ದಿನ ಧಾರಾಕಾರ ಮಳೆಯಾಗುವುದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮೇ 30ರವರೆಗೂ ರಾಜ್ಯಕ್ಕೆ ಮಳೆ ಗಂಡಾಂತರ ಫಿಕ್ಸ್. ಜೂನ್ ಆರಂಭದಲ್ಲೇ ಮುಂಗಾರು ಮತ್ತಷ್ಟು ಆರ್ಭಟಿಸುತ್ತೆ. ಕರಾವಳಿ ಮಲೆನಾಡು ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇದೆ. ಜೂನ್ ಆರಂಭದಲ್ಲೇ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮೇ ಎಂಡಿಂಗ್ ಅಲ್ಲೇ ಈಗಾಗಲೇ ಮುಂಗಾರು ಮಳೆ ಪ್ರವೇಶ ಆಗಿದೆ. ಮುಂಗಾರು ಮಳೆ ಪ್ರವೇಶ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗೋದು, ಮತ್ತೆ ರಸ್ತೆಯಲ್ಲಿ 4ರಿಂದ 5 ಅಡಿ ನೀರು ನಿಂತಿರುತ್ತೆ. ಮತ್ತೊಂದು ಕಡೆ ನಾವು ಎತ್ತ ನೋಡಿದ್ರೂ ಕೂಡ ನದಿಗಳು ಹಳ್ಳಗಳು ಕೂಡ ತುಂಬಿ ತುಳುಕ್ತಾ ಇದೆ. ಈ ಮೊದಲನೇ ಮಳೆಗೆ ಮೇ 30ರವರೆಗೂ ರಾಜ್ಯಕ್ಕೆ ಗಂಡಾಂತರ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ಮಳೆಯಾಗ್ತಾ ಇದೆ. ಆರಂಭಿಕ ಹಂತದಲ್ಲೇ ಈ ರೀತಿಯಾಗಿ ಮಳೆಯಾಗ್ತಾ ಇದೆ. 100 ಮಿಲಿಮೀಟರ್ ಮಳೆಯಾಗಿದೆ ಈಗಾಗಲೇ ರಾಜ್ಯದಲ್ಲಿ. ಶಿವಮೊಗ್ಗ, ಕೊಡಗು, ಮಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಬೈಕ್ಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಕಾರುಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಅಲ್ಲಲ್ಲಿ ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ. ಸಾವು ನೋವುಗಳು ಕೂಡ ದಾಖಲಾಗ್ತಾ ಇರುವಂಥದ್ದು ಈ ಒಂದು ಮಳೆಯಿಂದಾಗಿ. ಕಾವೇರಿ ನದಿ ಕೂಡ ತುಂಬಿ ಹರಿತಾ ಇದೆ. ಆರಂಭಿಕ ಹಂತದಲ್ಲಿ ಹೀಗೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಮತ್ತು 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಮಳೆಯಾದರೆ ಮಳೆಗೆ ಹೆಚ್ಚಾಗಿ ಇದೀಗ ಗಾಳಿ ಬೀಸುವಂತಹ ಸಾಧ್ಯತೆಗಳು ಕೂಡ ಇದೆ.